ಕೋವಿಡ್-19 ತಡೆಗಟ್ಟಲು ವಿಶೇಷ ಕಾರ್ಯ ತಂಡಗಳನ್ನು ರಚಿಸಿ ಟಿಎಂ ವಿಜಯ್ ಭಾಸ್ಕರ್ ಸೂಚನೆ. ರಾಜ್ಯದಲ್ಲಿ ಕೋವಿಡ್-19 ತಡೆಗಟ್ಟಲು ಎಲ್ಲಾ ಜಿಲ್ಲೆಗಳಲ್ಲಿಯೂ ವಿಶೇಷ ಕಾರ್ಯ ತಂಡಗಳನ್ನು ರಚನೆ ಮಾಡಿ ಹೊರದೇಶ ಹಾಗೂ ರಾಜ್ಯಗಳಿಂದ ಬರುವವರನ್ನು ತಪಾಸಣೆ ಮಾಡಲು ಕ್ರಮ ವಹಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ರಾಜ್ಯ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ನಿರ್ದೇಶನ ನೀಡಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು, ಸಾರ್ವಜನಿಕರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಹಾಗೂ ಮಾಸ್ಕ್ ಧರಿಸದೆ ನಿಯಮ ಉಲ್ಲಂಘಿಸಿದವರಿಗೆ ವಿಶೇಷ ಕಾರ್ಯ ತಂಡದ ಮೂಲಕ ದಂಡ ವಿಧಿಸಿ ಹಾಗೂ ಎಫ್ಐಆರ್ ದಾಖಲಿಸಲು ಸೂಚಿಸಿ. ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಜಾತ್ರೆಗಳನ್ನು ನಡೆಸದಂತೆ ಹಾಗೂ ಮದುವೆ ಸಮಾರಂಭಗಳಲ್ಲಿ 50 ಜನ ಮಾತ್ರ ಇದ್ದು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮದುವೆ ಮಾಡುವಂತೆ ಸೂಚಿಸಿ. ನಿಯಮ ಉಲ್ಲಂಘಿಸಿದವರಿಗೆ ದಂಡ ವಿಧಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ವಿಜಯ್ ಭಾಸ್ಕರ್ ನಿರ್ದೇಶನ ನೀಡಿದ್ದಾರೆ. ಅದು 1000 ಕೋಟಿ ಮೌಲ್ಯದ ಸರ್ಕಾರದ ಸ್ವತ್ತು. ದಶಕಗಳ ಹಿಂದೆ ಶಾನುಭೋಗ ಕುಟುಂಬ ರೈತರಿಗೆ ಅನುಕೂಲವಾಗಲೆಂದು ಸುಮಾರು 200 ಎಕರೆ ಪ್ರದೇಶವನ್ನ ಸರ್ಕಾರಕ್ಕೆ ದಾನವಾಗಿ ನೀಡಿದ್ರು. ಸರ್ಕಾರ ಅದನ್ನ ಕೃಷಿ ಇಲಾಖೆಗೆ ನೀಡಿ ರೈತರ ಉಪಯೋಗಕ್ಕಾಗಿ ಜಿಲ್ಲಾ ಮಟ್ಟದ ರೈತ ತರಬೇತಿ ಕೇಂದ್ರವನ್ನ ಸ್ಥಾಪಿಸಿ ರೈತರಿಗೆ ಅನುಕೂಲವಾಗುವಂತೆ ಮಾಡಿದೆ. ಬಯಲುಸೀಮೆಯ ಕೋಲಾರ ಜಿಲ್ಲೆಯ ರೈತರ ಪಾಲಿಗೆ ಟೊಮ್ಯಾಟೊ ಬೆಳೆಯೇ ಆಪದ್ಬಾಂಧವ ಎಂದು ಮತ್ತೊಮ್ಮೆ ಸಾಬೀತಾಗಿದೆ. ಯಾವುದೇ ನೀರಾವರಿ ಆಸರೆ ಇಲ್ಲದಿದ್ದರೂ ವಾತಾವರಣಕ್ಕೆ ಅನುಕೂಲವಾಗಿ ಜಿಲ್ಲೆಯಲ್ಲಿ ಟೊಮ್ಯಾಟೊ ಹೆಚ್ಚಿಗೆ ಬೆಳೆಯುತ್ತಿದ್ದು ಪ್ರಸಕ್ತ ಟೊಮ್ಯಾಟೊ ಸೀಸನ್ನಲ್ಲಿ ಭರ್ಜರಿ ಬೆಲೆ ದೊರೆತಿದೆ. ಕೊರೋನಾ ಲಾಕ್ಡೌನ್ ವೇಳೆಯಲ್ಲಿ 3 ತಿಂಗಳು ಕನಿಷ್ಠ ಬೆಲೆ ಇಲ್ಲದೆ ತೋಟಗಳಲ್ಲೇ ಟೊಮ್ಯಾಟೊ ಹಣ್ಣು ಕೊಳೆಯುತ್ತಿತ್ತು. ಆದ್ರೀಗ ಟೊಮ್ಯಾಟೊಗೆ ಬೆಲೆ ದುಪ್ಪಟ್ಟಾಗಿ ರೈತರಿಗೆ ಕೊರೋನಾ ಮಧ್ಯೆ ಭರ್ಜರಿ ಲಾಭ ತಂದುಕೊಟ್ಟಿದೆ. ಕೊರೋನಾ ವೈರಸ್ ಮಹಾಮಾರಿ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಲಿದೆ. ದೇಶದಲ್ಲಿ ಸೋಂಕಿನಿಂದ ಮೃತರ ಸಂಖ್ಯೆ ಕೂಡ ಏರ್ತಾನೆ ಇದೆ. ಕೊರೋನಾ ವೈರಸ್ ಸಂಬಂಧ ಸಂತಸದ ಸುದ್ದಿಯೊಂದು ಇದೀಗ ಬಂದಿದ್ದು, ದೇಶದಲ್ಲಿ ಇದಕ್ಕೆ ಔಷಧ ಸಿದ್ಧಪಡಿಸಲಾಗಿದೆ. ಔಷಧಿಯ ಪ್ರಯೋಗಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೆದಿದ್ದು ದೇಶದ 13 ಕಡೆಗಳಲ್ಲಿ ಪ್ರಯೋಗ ನಡೆಯಲಿದೆ. ಬೆಳಗಾವಿಯಲ್ಲೂ ಸಹ ಇದರ ಪ್ರಯೋಗಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಜುಲೈ 9ರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಹೀಗಾಗಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿನ್ನೆ ಸುರಿದ ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ, ಕುಮಾರಧಾರ, ಪಲ್ಗುಣಿ ನದಿಗಳು ತುಂಬಿ ಹರಿಯುತ್ತಿವೆ. ಉಡುಪಿಯಲ್ಲಿ ಶನಿವಾರ ಧಾರಾಕಾರ ಮಳೆಯಾಗಿದ್ದು ಕಾಪುವಿನಲ್ಲಿ ಸಮುದ್ರದ ಅಲೆಗಳು ರೌದ್ರಾವತಾರ ತಾಳಿವೆ. ಉತ್ತರ ಕನ್ನಡದ ಕಾರವಾರ, ಚಿಕ್ಕಮಗಳೂರಿನ ಕಳಸ, ಕೊಟ್ಟಿಗೆಹಾರ, ಮೂಡಿಗೆರೆಯಲ್ಲೂ ಭಾರಿ ಮಳೆಯಾಗಿದೆ. ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟದ ಮಾಹಿತಿ ಇಲ್ಲಿದೆ. ಲಿಂಗನಮಕ್ಕಿ ಜಲಾಶಯ ಗರಿಷ್ಠ ಮಟ್ಟ 1819 ಅಡಿ, ಇಂದಿನ ಮಟ್ಟ 1755 ಅಡಿ, ಕಳೆದ ವರ್ಷದ ಮಟ್ಟ 1748 ಅಡಿ, ಗರಿಷ್ಠ ಸಾಮರ್ಥ್ಯ 151.75 ಟಿಎಂಸಿ, ಇಂದಿನ ನೀರು ಸಂಗ್ರಹ 23.59 ಟಿಎಂಸಿ, ಇಂದಿನ ಒಳಹರಿವು 10,954 ಕ್ಯೂಸೆಕ್ಸ್, ಹೊರಹರಿವು 5,231 ಕ್ಯೂಸೆಕ್ಸ್. ವರಾಹಿ ಜಲಾಶಯ ಗರಿಷ್ಠ ಮಟ್ಟ 1949.50 ಅಡಿ, ಇಂದಿನ ಮಟ್ಟ 1876 ಅಡಿ, ಕಳೆದ ವರ್ಷದ ಮಟ್ಟ 1876 ಅಡಿ, ಗರಿಷ್ಠ ಸಾಮರ್ಥ್ಯ 31.10 ಟಿಎಂಸಿ, ಇಂದಿನ ನೀರು ಸಂಗ್ರಹ 3.39 ಟಿಎಂಸಿ, ಇಂದಿನ ಒಳಹರಿವು 1,131 ಕ್ಯೂಸೆಕ್ಸ್, ಹೊರಹರಿವು 144 ಕ್ಯೂಸೆಕ್ಸ್. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2,859 ಅಡಿ, ಇಂದಿನ ಮಟ್ಟ 2,841 ಅಡಿ, ಕಳೆದ ವರ್ಷದ ಮಟ್ಟ 2,809 ಅಡಿ, ಗರಿಷ್ಠ ಸಾಮರ್ಥ್ಯ 8.7 ಟಿಎಂಸಿ, ಇಂದಿನ ನೀರು ಸಂಗ್ರಹ 3.94 ಟಿಎಂಸಿ, ಇಂದಿನ ಒಳಹರಿವು 1,511 ಕ್ಯೂಸೆಕ್ಸ್, ಹೊರಹರಿವು 30 ಕ್ಯೂಸೆಕ್ಸ್. ಹೇಮಾವತಿ ಜಲಾಶಯ ಗರಿಷ್ಠ ಮಟ್ಟ 2,922 ಅಡಿ, ಇಂದಿನ ಮಟ್ಟ 2,844 ಅಡಿ, ಕಳೆದ ವರ್ಷದ ಮಟ್ಟ 2,868 ಅಡಿ, ಗರಿಷ್ಠ ಸಾಮರ್ಥ್ಯ 35.76 ಟಿಎಂಸಿ, ಇಂದಿನ ನೀರು ಸಂಗ್ರಹ 10.03 ಟಿಎಂಸಿ, ಇಂದಿನ ಒಳಹರಿವು 2,640 ಕ್ಯೂಸೆಕ್ಸ್, ಹೊರಹರಿವು 300 ಕ್ಯೂಸೆಕ್ಸ್. ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ಮಟ್ಟ 97.82 ಅಡಿ, ಕಳೆದ ವರ್ಷದ ಮಟ್ಟ 80.20 ಅಡಿ, ಗರಿಷ್ಠ ಸಂಗ್ರಹ ಸಾಮರ್ಥ್ಯ 45.5 ಟಿಎಂಸಿ, ಇಂದಿನ ನೀರು ಸಂಗ್ರಹ 16.75 ಟಿಎಂಸಿ, ಇಂದಿನ ಒಳಹರಿವು 2,251 ಕ್ಯೂಸೆಕ್ಸ್, ಹೊರಹರಿವು 444 ಕ್ಯೂಸೆಕ್ಸ್. ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2,284 ಅಡಿ, ಇಂದಿನ ಮಟ್ಟ 2,262 ಅಡಿ, ಕಳೆದ ವರ್ಷದ ಮಟ್ಟ 2,257 ಅಡಿ, ಗರಿಷ್ಠ ಸಾಮರ್ಥ್ಯ 15.67 ಟಿಎಂಸಿ, ಇಂದಿನ ನೀರು ಸಂಗ್ರಹ 4.55 ಟಿಎಂಸಿ, ಇಂದಿನ ಒಳಹರಿವು
4,997 ಕ್ಯೂಸೆಕ್ಸ್, ಹೊರಹರಿವು 1,500 ಕ್ಯೂಸೆಕ್ಸ್. ಭದ್ರಾ ಜಲಾಶಯ ಗರಿಷ್ಠ ಮಟ್ಟ 2,158 ಅಡಿ, ಇಂದಿನ ಮಟ್ಟ 2,112 ಅಡಿ. ಕಳೆದ ವರ್ಷದ ಮಟ್ಟ 2,096 ಅಡಿ. ಗರಿಷ್ಠ ಸಾಮರ್ಥ್ಯ 63.04 ಟಿಎಂಸಿ. ಇಂದಿನ ನೀರು ಸಂಗ್ರಹ 18.56 ಟಿಎಂಸಿ. ಇಂದಿನ ಒಳಹರಿವು 4,769 ಕ್ಯೂಸೆಕ್ಸ್, ಹೊರಹರಿವು 162 ಕ್ಯೂಸೆಕ್ಸ್. ತುಂಗಾ ಜಲಾಶಯ ಗರಿಷ್ಠ ಮಟ್ಟ 1,633 ಅಡಿ, ಇಂದಿನ ಮಟ್ಟ 1,591 ಅಡಿ. ಕಳೆದ ವರ್ಷದ ಮಟ್ಟ 1,573 ಅಡಿ. ಗರಿಷ್ಠ ಸಾಮರ್ಥ್ಯ 100.86 ಟಿಎಂಸಿ. ಇಂದಿನ ನೀರು ಸಂಗ್ರಹ 10.82 ಟಿಎಂಸಿ. ಇಂದಿನ ಒಳಹರಿವು 951 ಕ್ಯೂಸೆಕ್ಸ್, ಹೊರಹರಿವು 287 ಕ್ಯೂಸೆಕ್ಸ್. ಘಟಪ್ರಭಾ ಜಲಾಶಯ ಗರಿಷ್ಠ ಮಟ್ಟ 2,175 ಅಡಿ, ಇಂದಿನ ಮಟ್ಟ 2,105 ಅಡಿ. ಕಳೆದ ವರ್ಷದ ಮಟ್ಟ 2,078 ಅಡಿ. ಗರಿಷ್ಠ ಸಾಮರ್ಥ್ಯ 48.98 ಟಿಎಂಸಿ. ಇಂದಿನ ನೀರು ಸಂಗ್ರಹ 9.46 ಟಿಎಂಸಿ. ಇಂದಿನ ಒಳಹರಿವು 3,145 ಕ್ಯೂಸೆಕ್ಸ್, ಹೊರಹರಿವು 105 ಕ್ಯೂಸೆಕ್ಸ್. ಮಲಪ್ರಭಾ ಜಲಾಶಯ ಗರಿಷ್ಠ ಮಟ್ಟ 2,079.50 ಅಡಿ, ಇಂದಿನ ಮಟ್ಟ 2,053 ಅಡಿ. ಕಳೆದ ವರ್ಷದ ಮಟ್ಟ 2,034 ಅಡಿ. ಗರಿಷ್ಠ ಸಾಮರ್ಥ್ಯ 34.35 ಟಿಎಂಸಿ. ಇಂದಿನ ನೀರು ಸಂಗ್ರಹ 8.59 ಟಿಎಂಸಿ. ಇಂದಿನ ಒಳಹರಿವು 200 ಕ್ಯೂಸೆಕ್ಸ್, ಹೊರಹರಿವು 964 ಕ್ಯೂಸೆಕ್ಸ್. ಆಲಮಟ್ಟಿ ಜಲಾಶಯ ಗರಿಷ್ಠ ಮಟ್ಟ 1,704 ಅಡಿ, ಇಂದಿನ ಮಟ್ಟ 1,692 ಅಡಿ. ಕಳೆದ ವರ್ಷದ ಮಟ್ಟ 1,670 ಅಡಿ. ಗರಿಷ್ಠ ಸಾಮರ್ಥ್ಯ 119.26 ಟಿಎಂಸಿ. ಇಂದಿನ ನೀರು ಸಂಗ್ರಹ 66.45 ಟಿಎಂಸಿ. ಇಂದಿನ ಒಳಹರಿವು 10,528 ಕ್ಯೂಸೆಕ್ಸ್, ಹೊರಹರಿವು 1,130 ಕ್ಯೂಸೆಕ್ಸ್. ರಾಯಚೂರು ವಿವಿ ಸ್ಥಾಪನೆ ಕಾರ್ಯ ಚುರುಕು, ಇದೇ ಶೈಕ್ಷಣಿಕ ವರ್ಷದಲ್ಲಿ ಆರಂಭ ಸಾಧ್ಯತೆ. ನೂತನ ರಾಯಚೂರು ವಿಶ್ವವಿದ್ಯಾನಿಲಯ ಆರಂಭಕ್ಕೆ ಇದೇ ಶೈಕ್ಷಣಿಕ ವರ್ಷದಿಂದಲೇ ಸರ್ಕಾರದ ಮಟ್ಟದಲ್ಲಿ ತೀವ್ರ ಪ್ರಯತ್ನಗಳು ನಡೆಯುತ್ತಿವೆ. ಕಾಲೇಜುಗಳ ವಿಭಜನೆ ಹಾಗೂ ಆಸ್ತಿ ಹಸ್ತಾಂತರದ ಪ್ರಕ್ರಿಯೆಗಳು ತೀವ್ರಗತಿಯಲ್ಲಿ ನಡೆಯುತ್ತಿವೆ. ಈ ಮಧ್ಯೆ ವಿಶೇಷಾಧಿಕಾರಿಯಾಗಿದ್ದ ಪ್ರೊಫೆಸರ್ ಮುಜಾರ್ ಅಸಾದಿಯವರ ಬದಲಾಗಿ ಮೈಸೂರು ವಿವಿ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜಿ ಕೊಟ್ರೇಶ್ವರ್ ಅವರನ್ನ ವಿಶೇಷಾಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿತ್ತು. ಕೊಟ್ರೇಶ್ ನೂತನ ವಿವಿ ಸ್ಥಾಪನೆಗೆ ಬೇಕಾದ ಅನುದಾನ, ಸಿಬ್ಬಂದಿ ಹಾಗೂ ಮೂಲ ಸೌಕರ್ಯಗಳ ಕುರಿತು ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದ್ದು, ವಿವಿ ಸ್ಥಾಪನೆಗೆ ಗುರುತಿಸಲಾಗಿರುವ ಯರಗೆರೆ ಹತ್ತಿರವಿರುವ ಸ್ನಾತಕೋತ್ತರ ಕೇಂದ್ರಕ್ಕೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನು ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ಸಾವಿನ ರಣಕೇಕೆ ಕೇಳಿಬಂದಿದೆ. ಈ ಭಾಗದಲ್ಲಿ ನಿನ್ನೆ ಒಂದೇ ದಿನ 8 ಜನರು ಸಾವನ್ನಪ್ಪಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 5 ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ 3 ಸಾವನ್ನಪ್ಪಿದ್ದಾರೆ. ಸಾವನ್ನಪ್ಪಿದವರಲ್ಲಿ ಬಹುತೇಕರ ಟ್ರಾವೆಲ್ ಹಿಸ್ಟರಿ ಸಿಕ್ಕಿಲ್ಲದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಬೀದರ್ನ 55 ವರ್ಷದ ಪುರುಷ ಜೂನ್ 28ರಂದು ಆಸ್ಪತ್ರೆಗೆ ದಾಖಲಾಗಿ ಅಂದೇ ಸಾವನ್ನಪ್ಪಿದ. ಆತನ ಟ್ರಾವೆಲ್ ಹಿಸ್ಟರಿ ಸಿಕ್ಕಿಲ್ಲ. 24 ವರ್ಷದ ಯುವತಿ ಜೂನ್ 25ರಂದು ಆಸ್ಪತ್ರೆಗೆ ದಾಖಲಾಗಿ ಅಂದೇ ಸಾವನ್ನಪ್ಪಿದ್ದು, ಆಕೆಯ ಟ್ರಾವೆಲ್ ಹಿಸ್ಟರಿ ಸಹ ಸಿಕ್ಕಿಲ್ಲ. 70 ವರ್ಷದ ವೃದ್ಧೆ ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದು, ಆಕೆಯನ್ನ ಜೂನ್ 30ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಜುಲೈ 2ರಂದು ಸೋಂಕಿತ ವೃದ್ಧೆ ಸಾವನ್ನಪ್ಪಿದ್ದಾರೆ. 50 ವರ್ಷದ ಪುರುಷ ಟಿಬಿಯಿಂದ ಬಳಲುತ್ತಿದ್ದು, ಆತನನ್ನ ಜೂನ್ 27ರಂದು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆತನು ಅಂದೇ ಮೃತಪಟ್ಟಿದ್ದ. ಈತನ ಟ್ರಾವೆಲ್ ಹಿಸ್ಟರಿ ಸಹ ಗೊತ್ತಾಗಿಲ್ಲ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ 31 ವರ್ಷದ ವ್ಯಕ್ತಿಯನ್ನ ಜೂನ್ 27ರಂದು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಜೂನ್ 28ರಂದು ಆತ ಮೃತಪಟ್ಟಿದ್ದ. ಇವರೆಲ್ಲರೂ ಕೊರೋನಾ ಸೋಂಕಿತರೆಂದು ಇಂದು ದೃಢಪಟ್ಟಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮತ್ತೆ ಕೊರೋನಾ ಅಟ್ಟಹಾಸ ಮೆರೆದಿದ್ದು, ಕೋವಿಡ್ಗೆ ಮತ್ತೆ 3 ಬಲಿಯಾಗಿದ್ದಾರೆ. 45 ವರ್ಷದ ಮಹಿಳೆ, 75 ವರ್ಷದ ವೃದ್ಧ ಹಾಗೂ 73 ವರ್ಷದ ವೃದ್ಧ ಸಾವನ್ನಪ್ಪಿದ್ದಾರೆ. 3 ತೀವ್ರ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರು. 45 ವರ್ಷದ ಮಹಿಳೆ ಜುಲೈ 1ರಂದು ಆಸ್ಪತ್ರೆಗೆ ದಾಖಲಾಗಿ ಜುಲೈ 3ರಂದು ಸಾವನ್ನಪ್ಪಿದ್ದಾರೆ. ಇನ್ನು 75 ವರ್ಷದ ವೃದ್ಧ ಹಾಗೂ ಮತ್ತೊಬ್ಬ 73 ವರ್ಷದ ವೃದ್ಧ ಜುಲೈ 1ಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಜುಲೈ 2ರಂದು ಸಾವನ್ನಪ್ಪಿದ್ದಾರೆ. 3 ಕೊರೋನಾ ಸೋಂಕು ತಗುಲಿರುವುದು ದೃಢಪಟ್ಟಿದೆ. 2 ಕಲಬುರಗಿಯ ಇಸ್ಲಾಮಾಬಾದ್ ಕಾಲೋನಿಯವರಾದರೆ, ಒಬ್ಬರು ರೋಜಾ ಬಡಾವಣೆಯ ದರ್ಗಾ ಪ್ರದೇಶದವರಾಗಿದ್ದಾರೆ. ಜಿಲ್ಲೆಯಲ್ಲಿ ಮೃತರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ. ಶನಿವಾರ ಈ ಭಾಗದಲ್ಲಿ 77 ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಕಲಬುರಗಿ 46, ರಾಯಚೂರು 18, ಬೀದರ್ 12 ಹಾಗೂ ಕೊಪ್ಪಳದಲ್ಲಿ ಓರ್ವ ಡಿಸ್ಚಾರ್ಜ್ ಆಗಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಶನಿವಾರ 37 ಜನರಿಗೆ ಸೋಂಕು ದೃಢಪಟ್ಟಿದೆ. ಈ ಪೈಕಿ 2 ಮಕ್ಕಳು ಮತ್ತು 9 ಮಂದಿ ಮಹಿಳೆಯರಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 1597ಕ್ಕೆ ಏರಿಕೆಯಾಗಿದೆ. ಇಂದು 46 ಜನ ಡಿಸ್ಚಾರ್ಜ್ ಆಗಿದ್ದು, ಜಿಲ್ಲೆಯಲ್ಲಿ ಡಿಸ್ಚಾರ್ಜ್ ಆದವರ ಸಂಖ್ಯೆ 1189ಕ್ಕೆ ಏರಿಕೆಯಾಗಿದೆ. ಜಿಲ್ಲೆಯಲ್ಲಿ ಸದ್ಯ 383 ಆಕ್ಟಿವ್ ಕೇಸ್ಗಳಿವೆ.
ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೊರೋನಾ ಪೀಡಿತ ಗರ್ಭಿಣಿಗೆ ಯಶಸ್ವಿ ಹೆರಿಗೆ, ಮಗುವಿಗೆ ಸೋಂಕಿನ ಶಂಕೆ ವ್ಯಕ್ತ. ನವಜಾತ ಶಿಶು 2.7 ಕೆಜಿ ತೂಕ ಇದ್ರೂ ಶಿಶುವಿಗೆ ಉಸಿರಾಟದ ತೊಂದರೆ ಕಂಡುಬಂದಿರುವ ಕಾರಣದಿಂದಾಗಿ ಕೋವಿಡ್-19 ಟೆಸ್ಟ್ಗೆ ಒಳಪಡಿಸಲಾಗಿದೆ ಎಂದು ಜಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಪಿಎಸ್ ಭೂಸರೆಡ್ಡಿ ಮಾಹಿತಿ ನೀಡಿದ್ದಾರೆ. ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಆಗತಾನೆ ಜನಿಸಿದ ನವಜಾತ ಶಿಶುವಿಗೆ ಮಾರಕ ಕೊರೋನಾ ಸೋಂಕು ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿಯೇ ನವಜಾತ ಶಿಶುವಿನ ದ್ರವವನ್ನ ತಪಾಸಣೆಗೆ ಕಳುಹಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ 23 ವರ್ಷದ ಪೇಷಂಟ್ ನಂಬರ್ 18282 ತುಂಬು ಗರ್ಭಿಣಿ ಗದಗ್ನ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ಲು. ನಿನ್ನೆ ಗರ್ಭಿಣಿ ಮಹಿಳೆಗೆ ಕೊರೋನಾ ಪಾಸಿಟಿವ್ ದೃಢವಾಗಿದ್ದು ಇಂದು ಮುಂಜಾನೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ. ಸಿಸೇರಿಯನ್ ಮೂಲಕ ಯಶಸ್ವಿಯಾಗಿ ಹೆರಿಗೆ ಮಾಡಲಾಯಿತು. ಗದಗ ಜಿಮ್ಸ್ ವೈದ್ಯರಾದ ಡಾಕ್ಟರ್ ಶಿವನಗೌಡ, ಡಾಕ್ಟರ್ ಶ್ರುತಿ ಭಾವಿ, ಡಾಕ್ಟರ್ ಅಜಯ ಬಸರಿ ಗಿಡದ ನೇತೃತ್ವದಲ್ಲಿ ಹೆರಿಗೆ ಮಾಡಲಾಯಿತು. ನವಜಾತ ಶಿಶು 2.7 ಕೆಜಿ ತೂಕ ಇದ್ರೂ ಶಿಶುವಿಗೆ ಉಸಿರಾಟದ ತೊಂದರೆ ಕಂಡುಬಂದಿದೆ. ಹೀಗಾಗಿ ಕೋವಿಡ್-19 ಟೆಸ್ಟ್ಗೆ ಒಳಪಡಿಸಲಾಗಿದೆ ಎಂದು ಜಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಒಂದೇ ದಿನ 42 ಸೋಂಕಿತರ ಸಾವು, 1839 ಕೊರೋನಾ ಪ್ರಕರಣ ದಾಖಲು. ಇಂದು ರಾಜ್ಯದಲ್ಲಿ ಕೊರೋನಾ ಆರ್ಭಟ ತಾರಕಕ್ಕೇರಿದೆ. ಕಳೆದ 24 ಗಂಟೆ ಅವಧಿಯಲ್ಲಿ 42 ಮಂದಿ ಸಾವನ್ನಪ್ಪಿದ್ದಾರೆ. 1839 ಪ್ರಕರಣಗಳು ದಾಖಲಾಗಿವೆ. ರಾಜ್ಯಾದ್ಯಂತ ದಾಖಲಾದ ಒಟ್ಟು ಪ್ರಕರಣಗಳ ಸಂಖ್ಯೆ 21,549 ತಲುಪಿದೆ. ಸಾವಿನ ಸಂಖ್ಯೆ 335ಕ್ಕೆ ಏರಿಕೆಯಾಗಿದೆ. ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗಿ ಮುಂದುವರೆದಿದೆ. ನಗರದಲ್ಲಿ ಹೊಸ ದಾಖಲೆಯ ಪ್ರಮಾಣದಲ್ಲಿ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಒಂದೇ ದಿನ 1,172 ಪ್ರಕರಣಗಳು ದಾಖಲಾಗಿವೆ. ನಗರದಲ್ಲಿನ ಒಟ್ಟು ಕೊರೋನಾ ಪ್ರಕರಣಗಳು ಬರೋಬ್ಬರಿ 8,345ಕ್ಕೆ ತಲುಪಿದೆ. ದಕ್ಷಿಣ ಕನ್ನಡ, ಬಳ್ಳಾರಿ, ಬೀದರ್, ಧಾರವಾಡ ಮೊದಲಾದ ಜಿಲ್ಲೆಗಳಲ್ಲೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಆದರೆ ಬೆಂಗಳೂರಿನಲ್ಲಿ ಕೊರೋನಾ ಅಕ್ಷರಶಃ ರುದ್ರ ತಾಂಡವವಾಡ್ತಾ ಇದೆ. ಗಲ್ಲಿಗಳಲ್ಲೂ ಈಗ ಕೊರೋನಾ ಹೊಕ್ಕಿದೆ. ರಾಜ್ಯಾದ್ಯಂತ ಇವತ್ತು 439 ರೋಗಿಗಳು ಗುಣಮುಖಗೊಂಡಿದ್ದಾರೆ. ಈವರೆಗೆ 9,244 ಮಂದಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಆಕ್ಟಿವ್ ಕೊರೋನಾ ಕೇಸ್ಗಳ ಸಂಖ್ಯೆ 11,966 ಇದೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ, ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಟಾಕಿ ಸುಟ್ಟು ಭಸ್ಮ. ಅಕ್ರಮವಾಗಿ ಪಟಾಕಿ ಶೇಖರಣೆ ಮಾಡಿದ್ದ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಅಂಗಡಿಯಲ್ಲಿದ್ದ ರಾಶಿ ಪಟಾಕಿಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ಬೆಂಗಳೂರಿನ ಮೇದರಹಳ್ಳಿಯಲ್ಲಿ ನಿನ್ನೆ ತಡರಾತ್ರಿ ನಡೆದಿದೆ. ಜನನಿಬಿಡ ಪ್ರದೇಶವಾಗಿರುವ ಕಾರಣ ಈ ಭಾಗದಲ್ಲಿ ರಾತ್ರಿ ಬೆಂಕಿ ಹೊತ್ತಿಕೊಂಡಿರುವುದರಿಂದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಸ್ಥಳಕ್ಕೆ ಪೀಣ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದು ಬೆಂಕಿ ನಂದಿಸುವ ಕಾರ್ಯ ನಡೆಸಿದ್ರು. ಹನುಮಂತರಾಜು ಎಂಬುವರಿಗೆ ಸೇರಿದ ಕಟ್ಟಡದಲ್ಲಿ ಮಾಲೀಕ ಅಕ್ರಮವಾಗಿ ಪಟಾಕಿ ಇಟ್ಟುಕೊಂಡಿದ್ದ. ಅಕ್ರಮ ಪಟಾಕಿ ಅಂಗಡಿ ಮಾಲೀಕನ ವಿವರಣೆ ಕೇಳಲು ಮುಂದಾಗಿದ್ದ ಮಾಧ್ಯಮದವರ ಮೇಲೆ ಗರಂ ಆಗಿರುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ಘಟನೆ ನಡೆದ ಸ್ಥಳದಲ್ಲಿ ಸೋಲದೇವನಹಳ್ಳಿ ಠಾಣೆ ಪೊಲೀಸರು ಇದ್ರೂ ಕೂಡ ವಿಡಿಯೋ ಚಿತ್ರೀಕರಣ ಮಾಡದಂತೆ ಮಾಧ್ಯಮಗಳಿಗೆ ಅಡ್ಡಪಡಿಸಲಾಗಿದೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಭಾರತದಲ್ಲಿ ನಿನ್ನೆ ದಾಖಲೆಯ 23,000 ಕೊರೋನಾ ಕೇಸ್. ಮಹಾರಾಷ್ಟ್ರದಲ್ಲಿ 2 ಲಕ್ಷ ದಾಟಿದ ಸೋಂಕಿತರ ಸಂಖ್ಯೆ. 4 ತಿಂಗಳ ಹಿಂದೆಯೇ ಲಾಕ್ಡೌನ್ ಜಾರಿಗೊಳಿಸಿದ್ರೂ ಭಾರತದಲ್ಲಿ ಕೊರೋನಾ ಅಬ್ಬರ ನಿಯಂತ್ರಣಕ್ಕೆ ಬಂದಿಲ್ಲ. ದಿನದಿಂದ ದಿನಕ್ಕೆ ಕೊರೋನಾ ಅಟ್ಟಹಾಸ ಹೆಚ್ಚುತ್ತಲೇ ಇದೆ. ಭಾರತದಲ್ಲಿ ನಿನ್ನೆ ಅತಿ ಹೆಚ್ಚು ಕೊರೋನಾ ಸೋಂಕು ಪತ್ತೆಯಾಗಿದ್ದು 22,771 ರೋಗಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ದೇಶದ ಕೊರೋನಾ ಸೋಂಕಿತರ ಪ್ರಮಾಣ 6.48 ಲಕ್ಷಕ್ಕೆ ಏರಿಕೆಯಾಗಿದೆ. ಭಾರತದಲ್ಲಿ ಇದುವರೆಗೂ 6,48,315 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಶನಿವಾರ 442 ರೋಗಿಗಳು ಸಾವನ್ನಪ್ಪುವ ಮೂಲಕ ಸಾವಿನ ಸಂಖ್ಯೆ 18,655ಕ್ಕೆ ಏರಿಕೆಯಾಗಿದೆ. ಎಂದಿನಂತೆ ನಿನ್ನೆ ಕೂಡ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. 7,074 ಹೊಸ ಕೊರೋನಾ ರೋಗಿಗಳು ಪತ್ತೆಯಾಗುವ ಮೂಲಕ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ 2 ಲಕ್ಷ ದಾಟಿದ್ದು 295 ಸೋಂಕಿತರು ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದಲ್ಲಿ 2ನೇ ಬಾರಿಗೆ 20,000ಕ್ಕೂ ಅಧಿಕ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಶನಿವಾರ ಮಹಾರಾಷ್ಟ್ರದಲ್ಲಿ 198, ತಮಿಳುನಾಡಿನಲ್ಲಿ 64, ದೆಹಲಿಯಲ್ಲಿ 59, ಕರ್ನಾಟಕದಲ್ಲಿ 42 ಜನರು ಸಾವನ್ನಪ್ಪಿದ್ದಾರೆ. ಕರ್ನಾಟಕದಲ್ಲಿ ಇಂದು ಸಂಪೂರ್ಣ ಲಾಕ್ಡೌನ್ ಘೋಷಣೆಯಾಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಶನಿವಾರ ಒಂದೇ ದಿನ 2,505 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಇದರಿಂದ ದೆಹಲಿಯಲ್ಲಿ ಸೋಂಕಿತರ ಸಂಖ್ಯೆ 97,200ಕ್ಕೆ ಏರಿಕೆಯಾಗಿದೆ. ಕ್ವಾರಂಟೈನ್ಗೆ ಹೆದರಿ ಸೋಂಕಿತನ ಸಂಪರ್ಕದಲ್ಲಿದ್ದ ವ್ಯಕ್ತಿ ಪರಾರಿ, ಮೊಬೈಲ್ ಸ್ವಿಚ್ ಆಫ್ ಮಾಡಿದ ವ್ಯಕ್ತಿ ಹೆಚ್ಚಿದ ಆತಂಕ. ಜಗತ್ತಿನಲ್ಲಿ ಎಂಥವರು ಇರ್ತಾರೆ ಗೊತ್ತಾ? ಇಲ್ಲಿ ಕೊರೋನಾ ಸೋಂಕು ತಗುಲಿದವನ ಸಂಪರ್ಕದಲ್ಲಿದ್ದ ವ್ಯಕ್ತಿಯನ್ನ ಉಳಿಸಲು ವೈದ್ಯರು ಮುಂದಾದ್ರೆ ಇಲ್ಲೊಬ್ಬ ಬಂಡ ಅದಕ್ಕೆ ಹೆದರಿ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಓಡಿ ಹೋಗಿದ್ದಾನೆ. ಹೌದು, ಮೈಸೂರಿನ ಕೆಜಿಕೊಪ್ಪಲಿನ ವ್ಯಕ್ತಿಗೆ ಕೊರೋನಾ ಸೋಂಕು ಇರುವುದು ಖಚಿತವಾದ ಬೆನ್ನಲ್ಲೇ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಆ ವ್ಯಕ್ತಿಯೊಂದಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿದವರನ್ನ ರಕ್ಷಿಸೋಕೆ ಅವರನ್ನ ಕ್ವಾರಂಟೈನ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ದಾರೆ.
ಆದ್ರೆ ಇಲ್ಲೊಬ್ಬ ವ್ಯಕ್ತಿ ಮಾತ್ರ ಕ್ವಾರಂಟೈನ್ಗೆ ಹೆದರಿ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ದಾನೆ. ಇವನಿಗಾಗಿ ಎಷ್ಟೇ ಹುಡುಕಾಟ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ. ಇವನನ್ನ ಪತ್ತೆ ಮಾಡೋದು ಈಗ ಅಧಿಕಾರಿಗಳಿಗೆ ತುಂಬಾ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಂದು ವೇಳೆ ಈತನಿಗೂ ಏನಾದರೂ ಕೊರೋನಾ ಸೋಂಕು ತಗುಲಿದ್ರೆ ಆಗುವ ಅನಾಹುತ ತುಂಬಾ ಹೆಚ್ಚು. ಈ ವಿಚಾರವಾಗಿ ಈಗ ಅಧಿಕಾರಿಗಳಿಗೆ ನಿದ್ದೆಗೆಡುವಂತಹ ಪರಿಸ್ಥಿತಿ ಎದುರಾಗಿದೆ. ಪೊಲೀಸ್ ಪೇದೆ ಪೇಷಂಟ್ ನಂಬರ್ 293 ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆ ಕುಣಿಗಲ್ ಪೊಲೀಸ್ ಠಾಣೆಯ 20 ಸಿಬ್ಬಂದಿಯನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ವಾರಂಟೈನ್ ಮಾಡಲಾಗಿದ್ದು, ಇದೀಗ ಪೊಲೀಸರಲ್ಲಿ ಆತಂಕ ಹೆಚ್ಚಾಗಿದೆ.